ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ, ಪ್ರಾತರ್ಮಿತ್ರ ವರುಣ ಪ್ರಾತರಶ್ವಿನಾ, ಪ್ರಾತರ್ಭಗಂ ಭೂಷಣಂ ಬ್ರಹ್ಮಣಸ್ಪತಿಂ, ಪ್ರಾತಃ ಸೋಮವತ ರುದ್ರಗಂ ಹುವೇಮ, ಪ್ರಾತರ್ಜಿತಂ ಭಗಮುಗ್ರಗಂ ಹುವೇಮ ವಯಂ ಪುತ್ರಪದಿತೇರ್ಯೋ ವಿಧರ್ತ, ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿತ್, ರಾಜಾಚಿದ್ಯಂ ಭಗಂ ಭಕ್ಷೀತ್ಯಾಹ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇರುವಂಥದ್ದು ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದ ಮಂಗಳವಾರ, ಮಂಗಳಕರವಾದಂಥ ಬದುಕಿನ ಆಶ್ರಯಕ್ಕೆ ಇವತ್ತಿನ ಪೂಜೆ ನಿಮ್ಮ ಜೀವನಕ್ಕೆ ಅನುಕೂಲವನ್ನು ತಂದುಕೊಡುತ್ತೆ. ಇತ್ತೀಚಿನ ದಿನಮಾನವನ್ನು ನಾವು ನೋಡಿದಾಗ ಯಾರ ಮನೆಯಲ್ಲಿ ಕೇಳಿ ಸಮಸ್ಯೆ ಇಲ್ಲದಂಥವರ ಮನೆಯನ್ನು ನೋಡೋಕೆ ಸಾಧ್ಯ ಆಗ್ತಾ ಇಲ್ಲ. ಇತ್ತೀಚೆಗೆ ದಿನಮಾನದಲ್ಲಿ ನಾವು ನೋಡಿದಾಗ ವಾಸ್ತು ಎನ್ನುವಂತಹ ವ್ಯವಸ್ಥೆಗಳು ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನು ಬೀರ್ತಾ ಇದೆ. ಹಾಗಾದರೆ ವಾಸ್ತು ಎನ್ನುವಂಥದ್ದು ಇವತ್ತಿನಿಂದ ಬಂದದ್ದಾ ಅಂತ ಕೇಳಿದರೆ ಅಲ್ಲವೇ ಅಲ್ಲ. ಸಾವಿರಾರು ವರ್ಷಗಳ ಹಿಂಭಾಗದಲ್ಲಿಯೇ ನಿಜವಾದಂಥ ವಾಸ್ತುಕಲ್ಪನೆಯನ್ನು ವಾಸ್ತುಶಾಸ್ತ್ರ ಮಾಡಿದೆ. ಅಲ್ಲವಡಿ, ಇಲ್ಲಿ ಕಟ್ಟು, ಇಲ್ಲವಡಿ, ಇನ್ನೊಂದು ಕಡೆ ಕಟ್ಟು ಇದೆ ಅಂತ ಅನ್ಕೋಬೇಡಿ. ಗೃಹ ನಿರ್ಮಾಣವನ್ನು ಮಾಡಿಕೊಳ್ಳುವಾಗ ಆ ಮನೆಯ ಆಯ ನಿರ್ಣಯ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಅದರಲ್ಲಿ ಆಯ ಬೇರೆ ಬೇರೆ ಇದೆ. ಸಿಂಹಾಯ ಇರ್ಬೋದು, ವೃಷಭಾಯ ಇರ್ಬೋದು, ಧ್ವಜಾಯ ಇರ್ಬೋದು, ಗಜಾಯ ಇರ್ಬೋದು. ಈ ರೀತಿಯಾದಂಥ ಆಯಾದಿಗಳ ನಿರ್ಣಯವನ್ನು ನಾವು ಮಾಡ್ತಾ ಬರ್ತೀವಿ. ಇತ್ತೀಚೆಗೆ ನೀವು ನೋಡಿದರೆ ಆಯಾ ಮಾಡೋದನ್ನು ನಾವೆಲ್ಲರೂ ಕೂಡ ಮರೆತು ಬಿಟ್ಟಿದ್ದೀವಿ. ಈಸ್ಟ್ ಫೇಸಿಂಗ, ಹಾಗಾದರೆ ತೊಂದರೆ ಇಲ್ಲ ಅನ್ನುವಂಥ ವ್ಯವಸ್ಥೆಗೆ. ಹಾಗಾದರೆ ನಾವು ಕೇಳೋದಿಷ್ಟೇ, ಅಂದರೆ ನಾರ್ತ್ ಡೋರ್ ಮಾಡಿದ್ದೀನಿ ಅಥವಾ ಈಸ್ಟ್ ಡೋರ್ ಮಾಡಿದ್ದೀನಿ, ಅಡುಗೆ ಮನೆ ಆಗ್ನೇಯಕ್ಕೆ ಬರಬೇಕು, ಬೆಡ್ರೂಮ್ ನೈಋತ್ಯಕ್ಕೆ ಬರಬೇಕು, ಇಷ್ಟಕ್ಕೆ ವಾಸ್ತು ಅಂತ ಅಂದ್ಕೊಂಡ್ರೆ ಅದು ನಮ್ಮ ಜೀವನದ ಅತಿ ದೊಡ್ಡದಾದಂಥ ಮೂರ್ಖತನ ಅಂತ ಹೇಳಿದರೆ ತಪ್ಪಾಗಲಾರದು. ಆಧಾರವಿಲ್ಲದೆ ಯಾವ ಮಾತನ್ನು ಕೂಡ ನಾವು ಆಡೋದಿಲ್ಲ. ಆಧಾರ ನಮಗೆ ಇದ್ದಾಗ, ಆಧಾರವನ್ನು ನಾವು ರೂಢಿಸಿಕೊಂಡಾಗ ನೀವೇ ಪ್ರಜ್ಞಾವಂತರಾಗಬೇಕು. ನಿಮಗೆ ಯಾರೋ ಹೇಳಿದ್ರು ಅನ್ನುವಂಥ ಮಾತ್ರಕ್ಕೆ ನೀವು ಅಂದ್ಕೊಳ್ಳೋದಲ್ಲ. ನಿಮಗೆ ಅದರ ಅನುಭವಗಳು ಬಂತ, ನೀವು ಗೆಟ್ಟನ್ನಾದರೆ ಅಂತಲೇ ಲೆಕ್ಕ. ಹಾಗಿದ್ದರೆ ಇವತ್ತು ಅದ್ಭುತವಾದಂಥ ಒಂದು ವ್ಯವಸ್ಥೆಗಳನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ಒಂದು ಯಂತ್ರ, ವಾಸ್ತು ಯಂತ್ರ ಎನ್ನುವಂತಹ ಯಂತ್ರಾದಿಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯ ಯಾವ ಸಮಸ್ಯೆಗಳಾದರೂ ಕೂಡ ಇರಲಿ, ಅದರಿಂದ ಬಿಡಲ್ಪಟ್ಟು ಸುಖ ಜೀವನವನ್ನು, ಸಂತೃಪ್ತದಾಯಕವಾದಂಥ ಬದುಕನ್ನು ನೀವು ಪಡ್ಕೊಳ್ಳೇಬೇಕು ಅಂತ ಆದರೆ ಇವತ್ತಿನ ಪೂಜೆ ವಾಸ್ತು ಪೂಜೆ. ಈ ಪೂಜೆಯನ್ನು ಜಾತಿ, ಮತ, ಕುಲ, ಧರ್ಮ ಯಾವುದೇ ರೀತಿಯಾದಂಥ ಭೇದ ಭಾವಗಳಿಲ್ಲದೆ ಈ ಪೂಜೆಯನ್ನು ಮಾಡಿದರೆ ನಿಮ್ಮ ಮನೆಯ ಯಾವ ವಾಸ್ತು ದೋಷನಾದರೂ ಕೂಡ ಇರಲಿ, ಖಂಡಿತ ಅದನ್ನು ನಿವಾರಣೆ ಮಾಡತಕ್ಕಂಥ ಪ್ರತಿತಂತ್ರವನ್ನು ನೀವು ಅರ್ಥಕೋಬೇಕು ಅಂತಾದರೆ ಈ ಪೂಜೆ ಮಾಡೋದು ನಿಮಗೆ ಅನಿವಾರ್ಯವಾಗಿರುತ್ತೆ. ಹಾಗಾದರೆ ಈ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು, ಈ ಪೂಜಾ ವಿಧಾನಗಳು ಹೇಗೆ ಅನ್ನೋದಾದರೆ ವಾಸ್ತು ಮಂಡಲದ ಒಂದು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ವಾಸ್ತು ತ್ರಿಪಂಚಾಶತ್ ದೇವತೆಗಳು ಅಂತ 53 ಕೋಣಗಳುಳ್ಳಂತಹ ಒಂದಿಷ್ಟು ಗೆರೆಗಳನ್ನು ಬಾಕ್ಸ್ 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 ಟೈಪ್ನಲ್ಲಿ 53 ಗೆರೆಗಳನ್ನು ಬರ್ಕೊಂಡು ಮಧ್ಯದ ಏನು ಮಧ್ಯದಲ್ಲಿ ಕಾಣುತ್ತೋ 8 ಗೆರೆಗಳು, ಅದನ್ನು ಅರಿಶಿಣದಿಂದ ತುಂಬಿ ಅದರ ಸುತ್ತಲೂ ಕೂಡ ಕೆಂಪು ಬೇರೆ ಬೇರೆ ರೀತಿಯಂಥ ವರ್ಣಗಳಿಂದ ಆ ಒಂದು ವ್ಯವಸ್ಥೆಗಳನ್ನು ಅಂದರೆ ವಾಸ್ತು ಮಂಡಲವನ್ನು ಬರ್ಕೊಳ್ಳುವಂಥ ಪ್ರಕ್ರಿಯೆ ದೇವರ ಮುಂಭಾಗದಲ್ಲಿ. ಇನ್ನು ಒಂದು ಈ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಲಿಯ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಬಲಿದಾನ ಅಂದರೆ ಕುಂಬಳಕಾಯಿ ಮತ್ತೆ ಅನ್ನ, ಅರಿಶಿಣದಿಂದ ತಯಾರು ಮಾಡಿದಂಥ ಅನ್ನ. ಆ ಪೂಜೆ ಮಾಡುವಂಥ ವಿಧಿವಿಧಾನವನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಚಾಚು ತಪ್ಪದಂತೆ ಮಾಡ್ಕೊಳ್ಳಿ. ಬೇಕಾಗಿರುವಂಥ ಎಲ್ಲ ಪೂಜಾ ದ್ರವ್ಯಗಳನ್ನು ಸಿದ್ಧ ಮಾಡಿಕೊಂಡು ಒಂದು ಕುಂಬಳಕಾಯಿ, ಬೂದು ಕುಂಬಳಕಾಯಿ ಅಂತ ಕರೀತಾರಲ್ವ, ಅದನ್ನು ಇಟ್ಕೊಳ್ಳಿ. ಹಾಗೆಯೇ ವಿಶೇಷವಾಗಿರತಕ್ಕಂಥ 11 ಕುಡಿ ಬಾಳೆ ಎಲೆಗಳನ್ನು ನಿಮ್ಮ ಜಾಗದಲ್ಲಿ ಇಟ್ಕೊಂಡಿರಿ, ಅಂದರೆ ಬಲಭಾಗದಲ್ಲಿ ಇಟ್ಕೊಂಡಿರಿ. ಒಂದು ಸೇರಿನಷ್ಟು ಪ್ರಮಾಣದಲ್ಲಿ ಅನ್ನವನ್ನು, ಅರಿಶಿಣವನ್ನು ಮಿಶ್ರಣ ಮಾಡಿ ಅನ್ನವನ್ನು ಕೂಡ ಮಾಡಿಕೊಳ್ಳಿ. ಹೇಗೆ ಮಾಡಬೇಕು, ಏನು ಮಾಡಬೇಕು ಎನ್ನುವಂಥದ್ದನ್ನು ಕೂಡ ಭಾಳ ಸವಿಸ್ತಾರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಉದ್ದೇಶ ಇಷ್ಟೇ ರೀ,
ನಿಮ್ಮ ಜೀವನಕ್ಕೆ ಸುಖ ಸಂತೋಷಗಳ ಲಭ್ಯ ಆದರೆ ಅದು ನಮ್ಮ ಕಾರ್ಯಕ್ರಮಕ್ಕೆ ಸಾರ್ಥಕ ಕ್ಷಣ ಅಂತ ಅನ್ಕೋತೀನಿ ಅಷ್ಟೇ. ಮಾಡೋರು ಮಾಡ್ಕೋಬೋದು, ಬೇಡ ಬಿಟ್ಟಾಕ್ಬೋದು. ನೀವು ಚೆನ್ನಾಗಿ ಇರ್ತೀರೋ ಬಿಡ್ತೀರೋ ನಿಮಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದರಲ್ವೇ. ಹಾಗಾದರೆ ದೇವರ ಬಲಭಾಗಕ್ಕೆ ತುಪ್ಪದ ದೀಪವನ್ನು ಅಂಟಿಸುತ್ತಾ ಆರಾಧಿಸೋಣ ವಾಸ್ತುವಿನ ಮಹಾಪೂಜೆಯನ್ನ. ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ದಿವಾಕರ ದೀಪದರ್ಶನ ರಪ್ಪಾಪಂ ದೀಪರಾಜ ನಮೋಸ್ತುತೆ ಎನ್ನುವುದಾಗಿ ಹೇಳುತ್ತಾ ದೀಪವನ್ನು ಬೆಳಗುವಿಕೆ. ಉದ್ದರಣೆ ನೀರನ್ನ ಗಂಟೆಗೆ ಹಾಕುತ್ತಾ ನಿಧಾನಗತಿಯಲ್ಲಿ ಘಂಟಾನಾದವನ್ನ ಮಾಡ್ತಾ ಬರಬೇಕು. ನಾದ ಶಬ್ದಮಯೀಂ ಘಂಟಾ ಸರ್ವ ವಿಘ್ನಾಪಹಾರಣಿ ಪೂಜೆಯದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಅನ್ನುವಂತಹ ಮಂತ್ರದಿಂದ ಘಂಟಾನಾದ. ಎಂದಿನಂತೆ ಭೂತಾಯಿಯ ಪ್ರಾರ್ಥನೆ ಅಕ್ಷತಾದಿಗಳನ್ನು ಹಾಕಿ ಭೂತಬೇಕು. ವಿಷ್ಣು ಶಕ್ತಿ ಸಮತ್ಪನ್ನೆ ಶಂಖವರ್ಣೆ ಮಹೀತಲೆ ಅನೇಕ ರತ್ನ ಸಂಪನ್ನೆ ಭೂಮಿ ದೇವಿ ನಮೋಸ್ತುತೆ ಎನ್ನುವುದಾಗಿ ಹೇಳುತ್ತಾ ಭೂಮಿಗೆ ಅಕ್ಷತಾದಿಗಳನ್ನು ಹಾಕಿ ಆಸನಾದಿ ಶುದ್ಧಿಗಳನ್ನು ಪೂರೈಸಿಕೊಂಡು ದೀರ್ಘವಾದ ಉಸಿರನ್ನ ಬಾಯಲ್ಲಿ ಎಳ್ಕೊಳ್ಳುತ್ತಾ ಮೂಗನಲ್ಲಿ ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡ್ತಾ ಬರಬೇಕು. ಪ್ರಾಣಾಯಾಮ ಅಂತ ಹೆಸರು. ಪ್ರಾಣಾಯಾಮವನ್ನು ಮಾಡುವಂತಹ ಪರಿಪಾಠವನ್ನು ರೂಢಿಸಿಕೊಳ್ಳೋಣ. ಓಂ ನಮೋ ನಾರಾಯಣಾಯ ಅಂಗುಲ್ಯಾಗ್ರೆ ನಾಸಿಕಾಗ್ರೆ ಸಂಪೀಡ್ಯಂ ಪಾಪನಾಶನಂ ಪ್ರಾಣಾಯಾಮಂ ಇದಂ ಪ್ರೋಕ್ತಂ ಋಷಿಭಿಃ ಪರಿಕಲ್ಪಿತಂ ಎನ್ನುವಂತಹ ಮಂತ್ರದಿಂದ ಪ್ರಾಣಾಯಾಮವನ್ನು ಮಾಡಿ ಸಂಕಲ್ಪವನ್ನು ಮಾಡ್ಕೋಬೇಕು. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಚಾಚೂ ತಪ್ಪದಂತಹ ರೀತಿಯಲ್ಲಿ ಈ ಪೂಜೆಯನ್ನು ಮಾಡೋಣ. ಈ ಪೂಜೆಯನ್ನು ಮಾಡಿಕೊಂಡು ಸುಖ ಜೀವನವನ್ನು ಪಡೆದುಕೊಳ್ಳಬೇಕು ಅಂತಾದರೆ ಈ ಪೂಜೆ ಅನಿವಾರ್ಯ, ಈ ಪೂಜೆ ಅಗತ್ಯ, ಈ ಪೂಜೆ ಅದ್ಭುತ, ಈ ಪೂಜೆ ಜೀವನದ ಸಂತೋಷಕ್ಕೆ ಕಾರಣ. ಯಾರ್ಯಾರು ಮಾಡ್ತೀರೋ ನಿಮ್ಮ ಮನೆಯ ಯಾವುದೇ ರೀತಿಯಾದಂತಹ ದೋಷಗಳಿದ್ರೂ ಕೂಡ ನಿವಾರಣೆ ಆಗತ್ತೆ ಎನ್ನುವಂಥದ್ದು ನಾನು ಹೇಳಿದ್ದಲ್ಲ, ಆಧಾರಪೂರ್ವಕವಾದಂಥ ಒಂದು ವ್ಯವಸ್ಥೆ. ಹಾಗಾದರೆ ಈ ರೀತಿಯಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರಬೇಕು. ಹಾಗೆ ಒಂದು ತಾಮ್ರದ ಈ ಹೋಮದ ಕುಂಡ ಇದ್ದ ಹಾಗೆ ತಾಮ್ರದ ಒಂದು ಪಾತ್ರೆಯನ್ನ ಮನೆಯ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥ ನಿಮ್ಮ ಅಡುಗೆ ಮನೆ ಏನಿದೆಯೋ ಆ ಅಡುಗೆ ಮನೆಯಲ್ಲಿ ಇಟ್ಕೊಂಡಿರಿ. ಒಂದು ಸರಳ ವಿಧಾನದಿಂದ ಒಂದಿಷ್ಟು ಪ್ರಮಾಣದ ವ್ಯವಸ್ಥೆಗಳನ್ನು ಕೂಡ ನಾನು ಹೇಳಿಕೊಡ್ತೀನಿ. ಯಾರ ಮನೆಯಲ್ಲಿ ಅಗ್ನಿಹೋತ್ರಾದಿಗಳು ನಡೆಯುತ್ತದೆಯೋ ಅಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಬರೋದಿಲ್ಲ. ಇನ್ನು ಗೋವಿನ ಸಗಣಿಯಿಂದ ಮಾಡಿರತಕ್ಕಂತಹ ಬೆರಣಿಯನ್ನು ಕೂಡ ಇಟ್ಕೊಂಡಿರಿ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ 1 ತಿಂಗಳಿಗೊಮ್ಮೆ ಈ ಕರ್ಮವನ್ನು ಮಾಡಿದರೆ ಯಾವ ದೋಷಗಳು ಕೂಡ ನಿಮ್ಮನ್ನು ಬಾಧಿಸೋದಿಲ್ಲ. ಇನ್ನು ವಾಸ್ತು ದೋಷ ಪರಿಹಾರ ಯಂತ್ರ ಎನ್ನುವಂಥದ್ದು ಕೂಡ ನಮ್ಮ ಕಾರ್ಯಾಲಯದಲ್ಲೂ ಕೂಡ ಲಭ್ಯ ಆಗುತ್ತೆ. ಜೊತೆಗೆ ನೀವು ಅದನ್ನು ಇಟ್ಟುಕೊಂಡು ಅದನ್ನು ಪೂಜೆ ಮಾಡುವಂಥದ್ದು. ಈ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು 54 ಹೂವುಗಳನ್ನು ಬಲಭಾಗದಲ್ಲಿ ಇಟ್ಕೊಳ್ಳಿ. ಹಣ್ಣು ಹಂಪಲು ಬೇಕಾಗಿರತಕ್ಕಂಥ ತೆಂಗಿನಕಾಯಿ ಇತ್ಯಾದಿಗಳನ್ನು ಇಡುವಂಥದ್ದು. ಒಂದು ವಾಸ್ತು ಮಂಡಲ ಅಂತ 53 ಮನೆಗಳುಳ್ಳಂತಹ ಬಾಕ್ಸ್ಗಳನ್ನು ಬರ್ಕೊಂಡು ಅರಿಶಿನ ಕುಂಕುಮ ಬೇರೆ ಬೇರೆ ರೀತಿಯಂತಹ ವ್ಯವಸ್ಥೆಗಳಲ್ಲಿ ಶಾಸ್ತ್ರೀಯವಾಗಿ ಹೇಳಿದಂತೆ ಆ ಒಂದು ವಾಸ್ತು ಮಂಡಲವನ್ನು ಇಟ್ಕೋಬೇಕು. ಮಧ್ಯದಲ್ಲಿ ಕಾಣ್ತಕ್ಕಂಥ 8 ಮನೆಗಳೇನಿದೆಯೋ 8 ಚೌಕಗಳಿಗೆ ಆ ಚೌಕಗಳನ್ನು ಅರಿಶಿನದಿಂದ ತುಂಬಿ ಅದರ ಮೇಲೆ 1 ತೆಂಗಿನಕಾಯಿನ ನೀರಿರಲೇಬೇಕು. ಆ ತೆಂಗಿನಕಾಯಿನಲ್ಲಿ ನೀರಿಲ್ಲದೆಗಿದ್ದನ್ನು ಇಟ್ಕೋಬೇಡಿ. ನೀರಿರುವಂತಹ ತೆಂಗಿನಕಾಯಿಯನ್ನು ಕೂಡ ಆ ವಾಸ್ತು ಮಂಡಲದ ಮಧ್ಯದಲ್ಲಿರ್ತಕ್ಕಂತಹ ಅರಿಶಿನ ಏನಿದೆಯೋ ಆ ಅರಿಶಿನದ ಮೇಲ್ಭಾಗದಲ್ಲಿ ಇಟ್ಕೊಳ್ಬೇಕು. ದರ್ಬೆ 2 ದರ್ಬೆಯಿಂದ ತಯಾರಾದಂತಹ ಕೂರ್ಚೆ ಅಂತ ಅಥವಾ 2 ದರ್ಬೆನಾದರೂ ಕೂಡ ಆ ತೆಂಗಿನಕಾಯಿ ಮೇಲೆ ಹಾಗೆ ಇಟ್ಕೊಂಡಿರಿ. ಈ ರೀತಿಯಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ ಬಳಿಕ 54 ಈ ಒಂದು ಯಾವ್ಯಾವ ರೀತಿಯಾದಂತಹ ಕುಂಬಳಕಾಯಿ ಇದೆಯೋ ಅದರ ನಂತರದಲ್ಲಿ ಒಡೆದು ಬಿಟ್ಟು ಅದನ್ನು ಬಲಿಯನ್ನು ಸಮರ್ಪಣೆ ಮಾಡ್ತಾ ಬರುವಂಥದ್ದು ಕೂಷ್ಮಾಂಡ ಖಂಡ ಅಂತ ಕರಿತೀವಿ. ಈ ಕೂಷ್ಮಾಂಡ ಖಂಡವನ್ನು ಕೂಡ 53 ಒಂದಿಷ್ಟು ಮಟ್ಟದ ಇಷ್ಟೇ ದೊಡ್ಡದಾದಂಥ ಪೀಸುಗಳನ್ನು ಇಟ್ಕೊಂಡಿರಬೇಕು. ಜೊತೆಗೆ ಸಾಮಾನ್ಯವಾಗಿ ರೌಂಡ್ ಆಗಿ ಕೊಯ್ದಂತಹ 11 ಬಲಿಗಳನ್ನು ರೆಡಿ ಮಾಡ್ಕೊಳ್ಳೋಕೆ 11 ವೀಳ್ಯದೆಲೆ ವಿಶೇಷವಾಗಿರ್ತಕ್ಕಂತಹ ಬಾಳೆ ಎಲೆಯನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದಲ್ವಾ. ಆ 11 ತುಂಡುಗಳನ್ನು ಅದೇ ರೀತಿಯಾಗಿ ಸ್ಲೈಸ್ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿರಿ. ಇದು ಇವತ್ತಾದರೂ ಮಾಡಬಹುದು, ನಾಳೆಯ ತನಕವೂ ಕೂಡ ಇದೇ ಒಂದು ಪೂಜೆಯ ವಿಧಿವಿಧಾನವನ್ನು ತಿಳ್ಕೊಂಡು, ಯಾಕೆಂದರೆ ಸಮಯದ ಅಭಾವ ಇರುತ್ತೆ, ಆ ಕಾರಣಕ್ಕಾಗಿ ನಾನು ಹೇಳಿರುವಂಥದ್ದು. ಚಾಚೂ ತಪ್ಪದಂತಹ ರೀತಿಯಲ್ಲಿ ಇದಿಷ್ಟು ಕೂಡ ವ್ಯವಸ್ಥೆಗಳನ್ನು ಪ್ರಥಮವಾಗಿ ಮಾಡ್ಕೋಬೇಕು. ಮನೆಯ ಇಡೀ ಹೊರಭಾಗ ಏನಿದೆಯೋ, ನಾವು ಬಾಡಿಗೆ ಮನೆಯಲ್ಲಿರೋರು ಏನು ಮಾಡಬೇಕು ಅಂತ ಕೇಳಿದರೆ
ನೀವು ಕೂಡ ನೀವು ಇರುವಂಥ ಮನೆ ನಮ್ಮ ಮನೆಯೇ. ಆದ್ದರಿಂದ ಎಲ್ಲರೂ ಕೂಡ ಇದನ್ನು ಮಾಡಬೇಕು. ಇನ್ನು ಮನೆಯ ಮಾಲೀಕರಾದವರು ಮನೆಯ ಸುತ್ತಲೂ ಕೂಡ ಸ್ವಲ್ಪವೂ ಮಲಿನತ್ವಗಳು ಇಲ್ಲದಂತೆ, ಅಥವಾ ಈ ಬಲೆ ಗೀಲೆ ಎಲ್ಲ ಇರುತ್ತೆ ಅದು ಇರ್ಕೂಡ್ದು. ಯಾರ ಮನೆಯಲ್ಲೂ ಕೂಡ ಬಲೆ, ಸಾಲಿಂಗದ ಬಲೆ, ಒಂದಿಷ್ಟು ಬಲೆಯನ್ನು ಕಟ್ತಾ ಬರುತ್ತೆ, ಅದನ್ನು ಫಸ್ಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ. ಅದೆಲ್ಲವೂ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿದ ಬಳಿಕ ಒಂದೊಂದಾಗಿ ಹೇಳುವಂತಹ ವ್ಯವಸ್ಥೆಗಳನ್ನು ರೂಪಿಸ್ಕೋಬೇಕು. ಇದರಿಂದ ನಿಮ್ಮ ಮನೆಯ ವಾಸ್ತು ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದನ್ನು ನೀವೇ ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಮಧ್ಯದಲ್ಲಿ ಒಂದು ಪ್ರಮಾಣದಲ್ಲಿ ಇರತಕ್ಕಂತಹ ವ್ಯವಸ್ಥೆಗಳು ಅಂತ ಹೇಳಿದರೆ ಅದುವೇ ತೆಂಗಿನಕಾಯಿ. ಆ ತೆಂಗಿನಕಾಯಿನ ಇಟ್ಟಿದ್ದೀರಿ. ವಾಸ್ತು ಯಂತ್ರವನ್ನು ಕೂಡ ನಾನು ಹೇಳಿದೆ, ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರಿಗೆ ಬೇಕಾದ್ರೂ ಕೂಡ ಕರೆ ಮಾಡಿ ಆ ವಾಸ್ತು ಯಂತ್ರವನ್ನು ತರಿಸ್ಕೋಬೋದು. ನೀವು ಯಾರ್ಯಾರಿಗೆ ಇದರಲ್ಲಿ ನಂಬಿಕೆ ಇದೆಯೋ, ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಬರಬಾರ್ದು ಅಂತ ಅನ್ಕೋತೀರೋ ಅಂಥವರೆಲ್ಲರೂ ಕೂಡ ಜಾತಿ, ಮತ, ಕುಲ, ಧರ್ಮ ಬಿಟ್ಟು ಇದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ಪೂಜಾ ವಿಧಾನವನ್ನು ನಾನು ಹೇಳ್ಕೊಡ್ತೀನಿ. ನಾನು ಯಾವ ಜಾತಿಗೂ ಸೇರಿದವನಲ್ಲ. ನೇರವಾದಂಥ ವ್ಯವಸ್ಥೆಗಳಲ್ಲಿ ನಿಮಗೆ ಸಮಾಧಾನಗಳ ಲಭ್ಯ ಆಗಲಿ ಅನ್ನೋದಷ್ಟೇ ನಮ್ಮ ಕಾರ್ಯಕ್ರಮದ ಮುಖ್ಯವಾದಂಥ ಉದ್ದೇಶ. ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿದ ಬಳಿಕ ಒಂದೊಂದು ಭಾಗದಲ್ಲಿ ಕೂಡ, ಅಂದರೆ ಪೂರ್ವದಲ್ಲಿ ಒಂದು ವ್ಯವಸ್ಥೆ, ಅಂದರೆ ನಿಮ್ಮ ಪೂರ್ವದಲ್ಲಿ ಎಡಗಡೆಯ ಭಾಗ, ಅಂದರೆ ಎಡಭಾಗ ಮತ್ತು ಬಲಭಾಗ ಅಂತ ಎರಡು ಪಾರ್ಟನ್ನು ಮಾಡ್ಕೊಳ್ಳಿ. ಅದರ ಮಧ್ಯಭಾಗದಲ್ಲಿ ರಂಗೋಲಿ ಇಟ್ಬೇಕು. ಮನೆಯ ಹೊರಭಾಗದಲ್ಲಿ ಅವಕಾಶ ಇದ್ದವರು, ಇಲ್ಲದಿದ್ದವರು ಮನೆಯ ಒಳಭಾಗದಲ್ಲಿ ನಾನು ಹೇಳ್ತೀನಿ ಅದನ್ನು ಬಲಿದಾನಕ್ಕಾಗಿ ಮಾಡುವಂಥದ್ದು. 8 ದಿಕ್ಕುಗಳೇನಿದೆಯೋ, ಪೂರ್ವದ ಮಧ್ಯಭಾಗ, ಆಗ್ನೇಯ, ಯಾಮ್ಯ ಅಂದರೆ ದಕ್ಷಿಣದ ಮಧ್ಯಭಾಗ, ವಾಯುವ್ಯದ ಭಾಗ, ಹಾಗೆ ನೈಋತ್ಯದ ಭಾಗ, ವಿಶೇಷವಾದಂತಹ ವಾರ್ಣಿ ಅಂದರೆ ಪಶ್ಚಿಮದ ಮಧ್ಯಭಾಗ, ಹಾಗೆ ವಾಯುವ್ಯದ ಭಾಗ, ಹಾಗೆ ಪೂರ್ವದ ಉತ್ತರದ ಮಧ್ಯಭಾಗ, ಈಶಾನ್ಯ, ಇದಿಷ್ಟೂ ಕಡೆಗಳಲ್ಲೂ ಕೂಡ ರಂಗವಲ್ಲಿಯನ್ನು ಹಾಕುವಂತಹ ಪರಿಪಾಠವನ್ನು ರೂಢಿಸ್ಕೋಬೇಕು. ಸಾಧ್ಯವಾದವರು ನೆನಪಿಟ್ಕೊಳ್ಳಿ. ಇಲ್ಲ ಜಾಗ ಇಲ್ಲ, ಸುತ್ತಲೂ ಕೂಡ ಬರೋಕ್ಕಾಗಲ್ಲ ಅಂತ ಕೇಳಿದರೆ ನಾವೇನು ಮಾಡಬೇಕು ಅನ್ನೋದು ಕೆಲವರ ಆಲೋಚನೆ. ಪೂಜೆ ಮಾಡುವಂಥ ಹಾಲುಗಳಿರುತ್ತೆ. ಆ ಹಾಲ್ನಲ್ಲಿ ಒಂದು 8 ದಳಗಳನ್ನು ಬರ್ಕೊಳ್ಳಿ. 8 ದಳ, ಒಂದು ರೌಂಡನ್ನು ಹಾಕೋದು, ಸುತ್ತಲೂ ಕೂಡ 8 ದಳಗಳನ್ನು ಚಿತ್ರಣ ಮಾಡ್ಕೋಬೇಕು. ನೀವು ಚಿತ್ರಣವನ್ನು ಮಾಡಿ, ಆ ಚಿತ್ರಣವನ್ನು ಮಾಡಿದಂತಹ ಬಳಿಕ ಇನ್ನೇನು ಮಾಡ್ತೀರಿ, ಆ ಬಲಿದಾನಗಳನ್ನು ಅದರ ಮೇಲೆ ಮಾಡುವಂತಹ ಪರಿಪಾಠವನ್ನು ರೂಢಿಸಿಕೊಳ್ಬೇಕು. ಇದರಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಹ ಪ್ರತಿತಂತ್ರವನ್ನು ಕಾಣೋಕೆ ಆಗತ್ತೆ. ಅನೇಕರು ಆಲೋಚನೆಯನ್ನು ಮಾಡ್ತೀವಿ, ಇದೆಲ್ಲವೂ ಕೂಡ ಇವತ್ತಿಗೂ ಕೂಡ ಪ್ರಸ್ತುತವೇ ಅನ್ನೋದು ನಿಮ್ಮ ಆಲೋಚನೆ ಆಗಿರ್ಬೋದು. ಸೂರ್ಯ ಅಲ್ಲೇ ಹುಟ್ಟುತ್ತಿದ್ದಾನೆ, ಚಂದ್ರ ಅಲ್ಲೇ ಒಂದು ತನ್ನ ಉಗಮ ಸ್ಥಾನವನ್ನು ತೋರಿಸ್ತಾ ಇದ್ದಾನೆ. ಜಗತ್ತು ಯಾವತ್ತೂ ಕೂಡ ಬದಲಾಗೋದಿಲ್ಲ. ನಮ್ಮ ಸಂಪ್ರದಾಯಗಳು, ನಮ್ಮ ಶಾಸ್ತ್ರಗಳು ಯಾವ ಜಾತಿ ಸ್ವತ್ತು ಅಲ್ಲ. ಅದು ಮನುಷ್ಯರಿಗೆ ಒಳ್ಳೆಯದಾಗಲಿ ಎನ್ನುವಂತಹ ದೃಷ್ಟಿಯಿಂದ ಅದನ್ನು ರೂಢಿಸ್ಕೊಂಡ್ರೆ ನಿಮಗೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಕೂಡ ಉಂಟಾಗೋದಿಲ್ಲ. ಹಾಗಾದರೆ ಪೂಜಾ ವಿಧಾನವನ್ನು ಅರಿಯಲೇಬೇಕು ಅಂತಾದರೆ ನೀವೇನು ಮಾಡಬೇಕು ಅಂತ ಕೇಳಿದರೆ, ನಾಳಿನ ಸಂಚಿಕೆಯನ್ನು ತಪ್ಪದಂಥ ರೀತಿಯಲ್ಲಿ ನೋಡಲೇಬೇಕಾಗತ್ತೆ ಎನ್ನುವಂಥದ್ದು ಕೂಡ ವಿಚಾರಗಳಲ್ಲಿ ಒಂದು. ಜೊತೆಗೆ ವಾಸ್ತು ದೋಷಗಳಿಂದ ಉಂಟಾಗುವಂತಹ ವ್ಯವಸ್ಥೆಗಳೇನು, ವಾಸ್ತು ದೋಷಗಳು ಯಾವ್ಯಾವ ಕಾರಣಗಳಿಂದ ಬರುತ್ತೆ ಇತ್ಯಾದಿಗಳನ್ನು ಅರಿಯೋಣ. ಹಾಗಾದರೆ ವಾಹ ಅಸ್ತುಹು ಇತಿ ವಾಸ್ತುಹು ಅಂತ ಯಾವತ್ತೂ ಕೂಡ ಅಷ್ಟೇ ಆಗಲಿ 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 ಎನ್ನುವಂಥ ಮಾತನ್ನ ಆಡ್ತಾನಂತೆ ಈ ವಾಸ್ತು ಪುರುಷ. ಹಾಗಾದರೆ ಅನೇಕರು ನಾವು ನೋಡ್ತೀವಿ, ಇತ್ತೀಚಿನ ನಿರ್ಮಾಣಗಳಲ್ಲಿ ನಮ್ಮನೆ ನಾನು ವಾಸ್ತು ಪ್ಲಾನಿಂಗ್ ಮಾಡಿಬಿಟ್ಟಿದ್ದೀನಿ ಅಂತ ನಾವು ಯೋಚನೆ ಮಾಡ್ತೀವಿ. ನೀವು ಮಾಡ್ಕೊಳ್ಳೋಕೆ ನೀವು ಸರ್ವತಂತ್ರ ಸ್ವತಂತ್ರ, ನಾನ್ಯಾರು ಹೇಳಕ್ಕೆ ಬೇಡ ಅಂತ. ಆದರೆ ವಾಸ್ತುವಿನ ನಿಜವಾದಂಥ ಚಿತ್ರಣ, ಪ್ರಾಚೀನ ವಾಸ್ತುವಿನ ಪರಂಪರೆಯನ್ನು ನಾವು ನೋಡಿದರೆ ಅದರ ಮೌಲ್ಯ ಬಹಳ ಸಮೃದ್ಧವಾಗಿದೆ, ಬಹಳಷ್ಟು ಮಟ್ಟಕ್ಕೆ ವಿಶಿಷ್ಟವಾಗಿದೆ, ಬಹಳಷ್ಟು ಮಟ್ಟಕ್ಕೆ ಸುಖಕರವಾದ ಜೀವನವನ್ನು ಮನುಕುಲಕ್ಕೆ ಕೊಡುವಂತಾಗಿದೆ ವಿನಃ ಇತ್ತೀಚೆಗೆ ಬಂದಂಥ ವಾಸ್ತು ನನ್ನ ವಿಚಾರವನ್ನು ಕೇಳುವುದಾದರೆ ಇದು ಸರಿಯಾದಂಥ ವ್ಯವಸ್ಥೆ ಅಂತ ಅಂದುಕೊಳ್ಳಿಕ್ಕಾಗೋದಿಲ್ಲ. ಏನೋ ಒಂದು ಕಡೆಗೆ ಯಾವುದೋ ಒಂದು ವಸ್ತು ಇಡೋದಂತೆ, ಇನ್ನೊಂದು ಕಡೆಗೆ ಒಂದಿಷ್ಟು ಮಟ್ಟಕ್ಕೆ ಯಾವುದೋ ಒಂದು ನೀರಿಡೋದಂತೆ, ಅಕ್ವೇರಿಯಮ್ಮನ್ನು ಇಡೋದಂತೆ, ಇದೆಲ್ಲವೂ ಕೂಡ ಪ್ರಾಚೀನ ಕಾಲದಲ್ಲಿ ಇದೇನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಲ್ಲ. ಆದರೆ ಅದರ ಮೂಲ ವ್ಯವಸ್ಥೆಗಳು, ಇದನ್ನು ಶಾಸ್ತ್ರ, ಇದಕ್ಕೆ ಆಧಾರಗಳಿದೆ,
ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ವ್ಯವಸ್ಥೆಗಳನ್ನು ರೂಢಿಸ್ಕೊಂಡ್ರೆ ನಿಮಗೆ ಸಮಸ್ಯೆಗಳು ಬರೋದಿಲ್ಲ. ಹಿಂದೆಲ್ಲ ಮನೆಯನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಆಯ ನಿರ್ಣಯ ಅಂತ ಅದನ್ನು ಮಾಡೋರು. ಇವತ್ತು ಆಯಾಪಾಯ ಗೊತ್ತಿಲ್ಲ ನಮಗೆ, ಒಟ್ರಾಶಿ ನಾವು ಮಾಡ್ಬಿಡ್ತೀವಿ. ಅಯ್ಯೋ ಮಾರ್ಕ್ ಮಾಡಿದ್ಯಾ ಸಾಕು, ಪಿಲ್ಲರ್ ಗುಂಡಿನಿಗೆ ಇಲ್ಲಿ ಹಾಕು ಅಲ್ಲಿ ಹಾಕು ಅಂತ. ಹಾಗಲ್ಲ. ಒಂದು ಮನೆಯನ್ನು ನಿರ್ಮಾಣ ಮಾಡುವಾಗ ಇದಿಷ್ಟು ಕೆಲಸಗಳು ನಡೆಯಬೇಕಾದಂತಹ ವ್ಯವಸ್ಥೆಗಳು. ಸಮಸ್ಯೆಗಳು ನೂರಾರು ಥರದಲ್ಲಿ ಬರುತ್ತೆ. ಇದು ಸದಾ ನಮ್ಮಲ್ಲಿ ನಾವು ನೋಡ್ತೀವಿ. ಕೆಲವರು ನಾವು ನೋಡಿದಾಗ ಮನೆ ಕಟ್ಟಿದೆ ಗುರುಗಳೇ, ಮನೆ ಕಟ್ಟಿದ ಮೇಲೆ ಶುರುವಾಯ್ತು ನನಗೆ ಸಮಸ್ಯೆ. ಒಂದಲ್ಲ ಎರಡಲ್ಲ, ನೂರಾರು ರೀತಿಯಾದಂತಹ ಸಮಸ್ಯೆಗಳು ಬಂತು. ಬೇಕಾದಷ್ಟು ಸಂಪಾದನೆ ಮಾಡ್ತಾ ಇದ್ದೆ, ಕೆಲಸವೇ ಇದ್ದಂಥ ಕೆಲಸ ಕೂಡ ಹೊರಟೋಯ್ತು. ಅಪ್ಪ ಅಮ್ಮನಿಗೆ ಆರೋಗ್ಯಕ್ಕೆ ಹದಗೆಟ್ಟೋಯ್ತು, ಅವ್ರು ನೋಡಬೇಕಾಗಿ ಕೆಲಸ ಕೂಡ ಬಿಟ್ಟು ಬಂದೆ ಅನ್ನುವಂಥ ಮಾತನಾಡ್ತೀವಿ. ಕಾರಣ ಆ ಭೂದೋಷಗಳ ಆಗಿರುವಂಥ ಲಕ್ಷಣಗಳಿರ್ತವೆ, ಗೊತ್ತಿರೋದಿಲ್ಲ. ದಯವಿಟ್ಟು ನಾನು ನಿಮ್ಮನ್ನು ಕೈ ಮುಗಿದು ಕೇಳೋದಿಷ್ಟೇ, ಸೌತ್ ಈಸ್ಟ್ ಕಾರ್ನರ್ ಎನ್ನುವಂಥ ಮಾತ್ರಕ್ಕೆ ನಮಗೆಲ್ಲವೂ ಅನುಕೂಲ ಆಗತ್ತೆ ಅಂತ ಅನ್ಕೊಂಡ್ರೆ ಅದು ಅತಿ ದೊಡ್ಡದಾದಂತಹ ಸಮಸ್ಯೆಗೆ ಕಾರಣವಾಗಿರುತ್ತೆ. ಎಲ್ಲ ಜಾಗವೂ ಒಳ್ಳೆಯದಲ್ಲ, ಎಲ್ಲ ಜಾಗವೂ ಕೂಡ ಕೆಟ್ಟದ್ದಲ್ಲ. ಮನೆ ನಿರ್ಮಾಣ ಮಾಡಿಕೊಳ್ಳುವಾಗ ಅಥವಾ ಮನೆಗೆ ಜಾಗವನ್ನು ಖರೀದಿಸುವಾಗ ಅನೇಕ ರೀತಿಯಾದಂತಹ ಸಂಶೋಧನೆಯನ್ನ ಮಾಡ್ತಾ ಇದ್ದರು ಹಿರಿಯರು. ಆ ಕಾರಣದಿಂದ ಸುಖ ಜೀವನದ ಪ್ರಾಪ್ತಿಯನ್ನ ಅವ್ರದ್ದಾಗಿಸ್ಕೋತಾ ಇದ್ರು. ಅಂದ್ರೆ ದುಡ್ಡು ಬೇಕಾದಷ್ಟು ಇಲ್ಲದಿದ್ದರೂ ಕೂಡ ಸಂತೋಷಕ್ಕೆ ಪಾರ ಇರ್ತಿರ್ಲಿಲ್ಲ ಹಿರಿಯರ ಜೀವನದ ವ್ಯವಸ್ಥೆಗಳನ್ನು ಅವಲೋಕನವನ್ನು ಮಾಡಿದಾಗ. ಹಾಗಿದ್ರೆ ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಸುಖ ಜೀವನದ ಪ್ರಾಪ್ತಿಗಾಗಿಯೂ ಸಂತೋಷದಾಯಕವಂತ ಬದುಕಿನ ಆಶ್ರಯವನ್ನು ಮಾಡ್ಕೋಬೇಕು ಅಂತಾದರೆ ಮೊದಲನೇದಾಗಿ ನೋಡಬೇಕಾದ್ದು ಒಬ್ಬ ಯಜಮಾನನ ಜಾತಕದ ಇವತ್ತೇನಾಗಿದೆ ಅಂದರೆ ಜ್ಯೋತಿಷದಲ್ಲೂ ಕೂಡ ಸುಳ್ಳೆ, ಮೋಸವೇ, ಯಾವ ಉದ್ಯೋಗದಲ್ಲೂ ಕೂಡ ಮೋಸ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ವಿಚಾರದಲ್ಲೂ ಒಳ್ಳೆಯದು ಕೆಟ್ಟದ್ದು ಇದ್ದಂತೆ ನಮ್ಮ ಫೀಲ್ಡಲ್ಲೂ ಇದೆ. ಪ್ರಾಮಾಣಿಕವಾಗಿ ಒಪ್ಕೊಳ್ಳೋಕ್ಕೇನಿದೆ ರೀ, ಅದನ್ನು ಒಪ್ಕೊಳ್ಳುವಂಥ ತಾಕತ್ತಿರಬೇಕಷ್ಟೇ. ಯಾವಾಗಿರುತ್ತೆ ಅಂದರೆ ನಾನು ನೆಟ್ಟಿಗಿದ್ದಾಗ ಯಾವನಿಗೂ ತಲೆ ತೆಗೆಸುವಂಥ ಅವಶ್ಯಕತೆಗಳಿರೋದಿಲ್ಲ. ಆ ಯಜಮಾನನಿಗೆ ಆ ಜಾಗಗಳು ಅನುಕೂಲವಾಗುತ್ತಾ ಅಂತ ಪ್ರಧಾನವಾಗಿ ನೋಡಿಕೊಳ್ಳಿ ನೀವು. ಉದಾಹರಣೆಗೆ ಶಹರಗಳಲ್ಲಿ ಇರ್ತೀವಿ, ಅಲ್ಲಿ ಒಂದು ಸೈಟ್ ಇದೆ, ಅದು ನಿಮಗೆ ನಾರ್ತ್ ಫೇಸು ಒಳ್ಳೆಯದಾಗಿದೆ, ನೀವು ನೋಡ್ಬಿಡಿ ಅಂತ ಹೇಳ್ತೀವಿ. ಆದರೆ ಅದಲ್ಲ. ಕೆರೆಯ ಪ್ರದೇಶಗಳಿರ್ಬೋದು, ತಟಾಕ ಅಂತ ಕರಿತೀವಿ, ನದಿಯ ಪ್ರದೇಶವೋ, ತಟಾಕವೋ, ಕೂಪವೋ, ಕೂಪ ಅಂದರೆ ಬಾವಿ ಇತ್ಯಾದಿ ಇತ್ಯಾದಿಗಳಿದ್ದಾಗ ಅಲ್ಲಿ ಮನೆಯ ನಿರ್ಮಾಣಕ್ಕೆ ಯೋಗ್ಯವಾದ ಸ್ಥಳಗಳ ಅಲ್ಲ ಅಂತ ಸಾವಿರಾರು ವರ್ಷಗಳ ಹಿಂದೆನೇ ತೀರ್ಮಾನವನ್ನು ಮಾಡಿಟ್ಟಿದ್ದಾರೆ ಪ್ರಾಜ್ಞರಾದಂಥ ನಮ್ಮ ಋಷಿಮುನಿಗಳು. ನೆನಪಿಟ್ಕೊಳ್ಳಿ. ಇನ್ನು ಕೆಲವು ಸಂದರ್ಭ ಯಾವ್ಯಾವುದೋ ರೀತಿಯಾದಂಥ ಒಂದು ವ್ಯವಸ್ಥೆಗಳಿಂದ ದೇವತಾ ಭೂಮಿ ಎನ್ನುವಂಥದ್ದು ಕೂಡ ವರ್ಜಾವಸ್ಥೆ, ದೇವತಾ ಭೂಮಿಯನ್ನು ಕೂಡ ಪಡ್ಕೊಳ್ಳೂಡ್ದು ಅಂತ. ಹಿಂದೆಲ್ಲ ರಾಜರುಗಳು ಏನು ಮಾಡ್ತಿದ್ರು, ದೇವಸ್ಥಾನದ ಪೂಜೆಗಾಗಿ ಅಥವಾ ದೇವಸ್ಥಾನಕ್ಕಾಗಿ ಒಂದಿಷ್ಟು ಜಾಗಗಳನ್ನು ಉಂಬಳಿ ಬಿಡ್ತಿದ್ರು. ಬರ್ತಾ ನಮ್ಮವರೆಲ್ಲ ಬುದ್ಧಿವಂತರಾದ್ರು, ದೇವರಿಗೆ ಯಾಕಿಷ್ಟು, ನಾವೇ ಆ ಜಾಗಕ್ಕೆ ಒಂದಿಷ್ಟು ಬೇಲಿ ಹಾಕ್ಕೊಂಡು ಏನಾದ್ರು ಒಂದಿಷ್ಟು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ಕೊಬಿಟ್ರೆ ನಮ್ಮ ಜೀವನಕ್ಕೆ ಆಗತ್ತಲ್ವೇನ್ರಿ ಅಂತ ಯೋಚನೆ ಮಾಡಿ ಏನು ಮಾಡಿದ್ರು, ಕೆಲವರು ಆ ಜಾಗವನ್ನು ಕಬಳಿಸಿದ್ರು. ದಯವಿಟ್ಟು ನೀವು ತಿಳ್ಕೋಬೇಕಾದಂಥ ವ್ಯವಸ್ಥೆ. ಅದರಿಂದ ಏನಾಯ್ತು, ಆ ಜಾಗದಲ್ಲಿ ಎಲ್ಲ ಲೇಔಟ್ ಆಯಿತು. ಆ ಲೇಔಟ್ ಆದಂತಹ ವ್ಯವಸ್ಥೆಗಳಲ್ಲಿ ನೀವು ಒಂದು ಜಾಗ ತಗೊಂಡ್ರಿ, ಅಲ್ಲಿ ದೋಷಿಗಳು ನಾವು ಕೂಡ, ನಾನೇ ತಗೊಂಡ್ರೆ ನಾನು ದೋಷಿನೇ ಆಗ್ತೀನಿ. ನಮಗೇನು ಅಂತ ಗೊತ್ತಿರೋದಿಲ್ಲ. ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ಎಲ್ಲ ನೋಡೇ ತಗೋತೀರ ಅಂದರೆ ತಗೊಳ್ಳದೇ ಇರಬಹುದು, ಗೊತ್ತಿಲ್ಲ ನನಗೆ. ಆದರೆ ಆ ದೋಷಗಳ ಪರಿಣಾಮದಿಂದ ದೈವಗಳ ಶಾಪವೂ ಕೂಡ ನಮ್ಮನ್ನು ಕಾಡುತ್ತಿರಬಹುದು, ಗೊತ್ತಿಲ್ಲ. ಎಲ್ಲರಿಗೂ ಅಂತಲ್ಲ, ಅರ್ಥ ಮಾಡ್ಕೊಳ್ಳಿ ನೀವು. ಅದರ ಪರಿಣಾಮದಿಂದ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಕೂಡ ಕಾಡ್ತೀವಿ. ಅಂತಹ ದೋಷಕ್ಕೆ ತುತ್ತ ಆಗಬಾರದು ನನ್ನ ಸಹೋದರರಾದಂತಹ ನೀವುಗಳು ಎನ್ನುವಂಥದ್ದು ನನ್ನ ಕಾಳಜಿ. ಯಾರ್ಯಾರು ಕೇಳ್ತೀರೋ ಅಂಥವ್ರ ಜೀವನದಲ್ಲಿ. ಹಾಗಾದರೆ ವಾಸ್ತುವಿನ ವಿಚಾರವನ್ನು ನಾಳಿನ ಸಂಚಿಕೆಯಲ್ಲಿ ಖಂಡಿತ ನಾನು ಪೂರೈಸ್ತೀನಿ. ಅಥವಾ ಈ ದೋಷಗಳಿಂದ ಉಂಟಾಗುವಂಥ ವ್ಯವಸ್ಥೆಗಳೇನು, ಅಗ್ನಿ ಕಾರ್ಯ ಹೇಗೆ ಮಾಡ್ಕೋಬೇಕು, ಪೂಜಾ ವಿಧಾನಗಳು ಹೇಗೆ, ಎಲ್ಲವನ್ನು ಕೂಡ ನಾಳಿನ ಸಂಚಿಕೆಯಲ್ಲಿ ತಪ್ಪದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಕುತೂಹಲ ಹೆಚ್ಚುತ್ತಾ ಇದೆ. ಏನಾರೂ ಆಗಲಿ ರಾಶಿ ಭವಿಷ್ಯ ತಿಳ್ಕೊಂಡು ಹೊರಟು ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವೇ? ಎಲ್ಲ ವಿಚಾರವನ್ನು ಅರಿಯೋಣ. ಇವತ್ತಿನ ಲಾಭ ನಷ್ಟ
ಯಾರು ಏನು ಮಾಡ್ಬೋದು ಏನು ಮಾಡಬಾರ್ದು ಎನ್ನುವಂಥ ವಿಚಾರಗಳನ್ನು ಅರಿಯುವಂಥ ಕುತೂಹಲ ನಿಮಗಿದೆ. ಪ್ರಥಮವಾಗಿ ರಾಶಿಮೇಷ, ಅನುಕೂಲವನ್ನು ನಿಮ್ಮದಾಗಿಸಿಕೊಳ್ತೀರಿ. ಯಾವುದೇ ಕಾರಣಕ್ಕೆ ಪ್ರಯಾಣವನ್ನು ಮಾಡಿ ಅಲ್ಲಿಯೂ ಕೂಡ ಲಾಭಾಂಶಗಳನ್ನು ಗಳಿಸಿಕೊಳ್ಳುವಂಥ ಲಕ್ಷಣಗಳಿದೆ. ಒಡಂಬಡಿಕೆಗೆ ಇವತ್ತು ಕೆಲವರು ಅಗ್ರಿಮೆಂಟ್ಸೋ ಮತ್ತೊಂದು ಮರದೊಂದು ಮಾಡಿಕೊಳ್ಳೋಕೆ ಉತ್ತಮವಾದಂತಹ ವ್ಯವಸ್ಥೆಗಳನ್ನು ಅಥವಾ ಹೊಂದಾಣಿಕೆಯನ್ನು ಮಾಡಿಕೊಳ್ತೀರಿ. ಮಿತ್ರರಿಂದ ನೆಮ್ಮದಿಯನ್ನು ಕಾಣುವಂಥ ಯೋಗ, ಸಹೋದ್ಯೋಗಿಗಳ ಹೊಸದಾಂತ ಭರವಸೆ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಯಶಸ್ಸು, ಸಮಸ್ಯೆಗಳ ಪರಿಹಾರಕ್ಕೂ ಸಮಾಧಾನದ ಬದುಕಿಗೂ ಮಾಡಬೇಕಂತ ಪರಿಹಾರಗಳು ಯಾವುದು ಅನ್ನುವಂಥ ಪ್ರಶ್ನೆಗೆ ಉತ್ತರ ಅದುವೇ ಗಣಪತಿ ಮತ್ತು ದೇವಿಯ ಆರಾಧನೆ ಆಗಿರಲಿ. ಪರಮಾತ್ಮ ನಿಮ್ಮನ್ನು ಚೆನ್ನಾಗಿ ಇರಲಿ ಅಂತ ಆಶಿಸ್ತೀನಿ. ರಾಶಿ ವೃಷಭ, ಮಾನಸಿಕವಾದ ಒತ್ತಡ ನಿಮ್ಮನ್ನು ಕಾಡಬಹುದು. ಮಾಡದಿರುವ ತಪ್ಪಿಗೆ ದಂಡ ತೆರಬೇಕಂತ ಪರಿಸ್ಥಿತಿಗಳು. ಕಪ್ಪು ಬಟ್ಟೆಯನ್ನು ಧರಿಸಲೇಬೇಡಿ. ಬಂಧು ಮಿತ್ರರೇ ಶತ್ರುಗಳಾಗುವಂತಹ ಸಾಧ್ಯತೆಗಳಿದೆ. ಸಹೋದ್ಯೋಗಿಗಳು ಕೂಡ ಕಿರಿಕಿರಿಯ ವಾತಾವರಣವನ್ನು ಉಂಟು ಮಾಡಿಯಾರು. ದೂರದ ಪ್ರಯಾಣ ಅನಿವಾರ್ಯವಾಗಿ ಮಾಡಬೇಕಂತ ಸ್ಥಿತಿಮಾನಗಳು ಕೂಡ ಒದಗಬಹುದಾದುದರಿಂದ ಸಮಸ್ಯೆಗಳ ಪರಿಹಾರಕ್ಕೆ ಇವತ್ತು ನಿಮಗಿರುವಂಥ ಮಾರ್ಗ ದೇವಿಯ ಉಪಾಸನೆ. ಪರಮಾತ್ಮ ಚೆನ್ನಾಗಿರಲಿ, ಯಾವ ಕಾರಣಕ್ಕೂ ಜಾಮೀನು ಹಾಕಬೇಡಿ ಇವತ್ತು. ರಾಶಿ ಮಿಥುನ, ಮಾನಸಿಕವಂತ ಒತ್ತಡ ನಿಮ್ಮಿಂದ ದೂರ ಆಗುತ್ತೆ. ಬರಬೇಕಂತ ಹಣ ಕೂಡ ಕೈಗೆ ಎಟಕತ್ತೆ. ಮಕ್ಕಳ ವಿಚಾರದಲ್ಲಿ ಕೂಡ ಉದ್ಯೋಗ ಲಭ್ಯತೆಯ ವಿಚಾರವನ್ನು ಕೇಳಿ ಸಂತೋಷಗೊಳ್ಳಲಿದ್ದೀರಿ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಲಾಭಾಂಶಗಳನ್ನು ಗಳಿಸುವಂಥ ಲಕ್ಷಣಗಳಿದೆ. ಸಹೋದ್ಯೋಗಿಗಳಿಂದ ಒಂದಿಷ್ಟು ಮಟ್ಟದ ಸಾಂತ್ವನದ ಸಿಂಚನವನ್ನು ಕೂಡ ಕೆಲವರು ಪಡ್ಕೋತೀರಿ. ಉತ್ತಮವಂತಹ ಪ್ರಗತಿಯನ್ನು ವ್ಯಾಪಾರ ವಹಿವಾಟುಗಳಲ್ಲಿ ಪಡ್ಕೋತೀರಿ. ರಾಜಕೀಯ ನಾಯಕರಿಗೆ ನೆಮ್ಮದಿ. ಪ್ರಗತಿ ಕಾಣಬೇಕಾ? ದೇವಿ ಉಪಾಸನೆ ಬಹಳ ಅಗತ್ಯವಾಗಿದೆ. ಕರ್ಕಾಟಕ ರಾಶಿ, ಅಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನದ ಬದುಕನ್ನು ಕಾಣುವಂತಹ ನಿರೀಕ್ಷೆಗೆ ಕುಂದುಂಟಾಗಲಾರದು. ಮಿತ್ರರಿಂದ ನೆಮ್ಮದಿಯನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ. ಆರೋಗ್ಯದ ಸುಧಾರಣೆ, ಹಿರಿಯರ ಮಾರ್ಗದರ್ಶನ ಕೂಡ ನಿಮ್ಮ ಪಾಲಿಗೆ ದೊರಕುವಂತಹ ಶುಭಯೋಗ ಇವತ್ತಿನ ಫಲಾಫಲಗಳನ್ನು ಅರಿತಾಗ. ದೂರದ ಪ್ರಯಾಣ ಅನಿವಾರ್ಯವಾಗಿ ಮಾಡ್ತೀರಿ. ಯಾರ್ಯಾರು ಫ್ಯಾನ್ಸಿ ಸ್ಟೋರ್ಸ್ಗಳನ್ನು ಇಟ್ಟಿದ್ದೀರೋ ಅಂಥದ್ರಲ್ಲಿ ಲಾಭ. ಸಹೋದ್ಯೋಗಿಗಳಿಂದ ಕೂಡ ಹೊಸದಾದಂಥ ಭರವಸೆ ನಿಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ. ಶಕ್ತಿಯ ಆರಾಧನೆಯಿಂದ ನೆಮ್ಮದಿ ಪ್ರಾಪ್ತಿ. ಭಗವಂತ ಚೆನ್ನಾಗಿಡ್ಲಿ. ಮುಂದಿನ ರಾಶಿಯನ್ನು ಅವಲೋಕನವನ್ನು ಮಾಡಿದಾಗ ಸಿಂಹರಾಶಿ, ಬಹಳಷ್ಟು ಪ್ರಮಾಣದಲ್ಲಿ ಜಾಗರೂಕರಾಗಿ ಇರಬೇಕಾದ ನಿಮ್ಮ ಕರ್ತವ್ಯ. ಮಿತ್ರರೊಡನೆ ಕಲಹ, ಮಿತ್ರರೇ ನಿಮ್ಮ ವ್ಯವಹಾರಗಳನ್ನು ಹಾಳು ಮಾಡಲೂಬಹುದು. ಜಾಗೃತರಾಗಿರಿ. ಸಿನಿಮಾ ಕಲಾವಿದರ ಜೀವನದಲ್ಲಿ ಕೈಗೆ ಬಂದಂತಹ ಒಂದಿಷ್ಟು ಮಟ್ಟದ ಅವಕಾಶ ಕೆಲವರಿಗೆ ಕೈ ತಪ್ಪಬಹುದು. ಸುಳ್ಳನ್ನು ಹೇಳಬೇಡಿ. ಸಾಲವನ್ನು ವಿಪರೀತವಾಗಿ ಮಾಡಿಕೊಳ್ಳೋದು ಕೂಡ ಬೇಡವೇ ಬೇಡ ಎನ್ನುವಂತಹ ಸಲಹೆ ಕೂಡ ನನ್ನದು. ತಂತ್ರಜ್ಞರಿಗೆ ಹೊಸ ಅವಕಾಶಗಳು ಲಭ್ಯವಾಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹೆಣ್ಣುಮಕ್ಕಳ ಜೀವನದಲ್ಲಿ ಹೇಳಿಕೊಳ್ಳಲಾರದಂತಹ ಕೆಲವು ನೋವುಗಳು ನಿಮ್ಮನ್ನು ಬಾಧಿಸಬಹುದು. ಸಮಸ್ಯೆಗಳ ಪರಿಹಾರಕ್ಕೆ ಶಿವ ನಮಗಿರುವಂತಹ ಮಾರ್ಗ. ಮುಂದಿನ ರಾಶಿಯನ್ನು ಅವಲೋಕನವನ್ನು ಮಾಡಿದಾಗ ರಾಶಿ ಕನ್ಯಾ, ಸಮಾಧಾನದ ಬದುಕನ್ನು ಕಾಣಲಾರದಂತಹ ಪರಿಸ್ಥಿತಿಗಳು ಕೆಲವರ ಜೀವನದಲ್ಲಿ. ದೂರದ ಪ್ರಯಾಣ ಅನಿವಾರ್ಯವಾಗಲಿದೆ. ಮಿತ್ರರೇ ಶತ್ರುಗಳಾಗುವಂತಹ ಸಾಧ್ಯತೆಗಳು. ಸಹೋದ್ಯೋಗಿಗಳಿಂದಲೂ ಕೂಡ ಕಿರಿಕಿರಿಯ ವಾತಾವರಣ. ಹೆಣ್ಣು ಮಕ್ಕಳಿಂದ ಅಪಮಾನಪ್ರದವಾದಂತಹ ದಿನಮಾನಗಳು ಅಷ್ಟೊಂದು ಚೆನ್ನಾಗಿಲ್ಲ. ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಶಕ್ತಿಯ ಆರಾಧನೆ ಮಾಡಿಕೊಳ್ಳುವುದರಿಂದ ಸುಖ ಫಲ ಪ್ರಾಪ್ತಿ. ಭಗವಂತ ಚೆನ್ನಾಗಿಡ್ಲಿ. ರಾಶಿ ತುಲಾ, ಕನ್ಯಾ ರಾಶಿಯವರ ದಿನಮಾನವನ್ನು ನೋಡಿಬಿಟ್ಟು ಮುಂದೆ ಬರೆದಾಗ ಅನೇಕ ರೀತಿಯಂತಹ ಸಮಸ್ಯೆಗಳನ್ನು ಕಂಡಿದ್ದೀರಿ. ಶಿವ ಮತ್ತು ಶಕ್ತಿಯರ ಆರಾಧನೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಸುಗಮತೆ ಕಾಣುತ್ತೆ. ತುಲಾ ರಾಶಿಯವರಿಗೆ ಸಮಾಧಾನ, ಯಂತ್ರೋದ್ಯಮದಲ್ಲಿ ಅನುಕೂಲ. ವೆಹಿಕಲ್ಸನ್ನೇ ಇಟ್ಕೊಂಡು ಅದರಿಂದ ಜೀವನ ಮಾಡ್ತಾ ಇರತಕ್ಕಂಥವರಿಗೆ ಲಾಭ. ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಿಶ್ಚಯ ಮಾಡುವಂತಹ ಯೋಗಗಳು. ಬಂಧು ಮಿತ್ರರ ಸಹಾಯ. ಅನೇಕ ದಿನಗಳಿಂದ ಆಲೋಚನೆ ಮಾಡ್ತಾ ಇರತಕ್ಕಂತಹ ಕರ್ಮದ ಸಾಫಲ್ಯ ನಿಮ್ಮ ಪಾಲಿಗೆ ದೊರಕತ್ತೆ. ಶಿವೋಪಾಸನೆ ಮತ್ತು ಶಕ್ತಿಯ ಆರಾಧನೆಯಿಂದ ನೆಮ್ಮದಿ. ಭಗವಂತ ಚೆನ್ನಾಗಿಡ್ಲಿ. ವೃಶ್ಚಿಕ ರಾಶಿಯವರ ಫಲಾನುಫಲವನ್ನು ಅವಲೋಕನ ಮಾಡಿದಾಗ ಅನುಕೂಲಕರವಂತಹ ಸ್ಥಿತಿಮಾನಗಳು. ಮಿತ್ರರಿಂದ ನೆಮ್ಮದಿ. ಹಲವು ದಿನಗಳಿಂದ ಕೈಗೆ ಎಟಕದೇ ಇರತಕ್ಕಂಥ ಹಣ ವಾಪಸ್ಸಾಗುವಂತಹ ಲಕ್ಷಣ. ತವರು ಮನೆಯಿಂದ ಆಗಮಿಸುವಂತಹ ಸಹೋದರ ಹೆಣ್ಣು ಮಕ್ಕಳಿಗೆ ಶುಭ ವಾರ್ತೆಗಳನ್ನು ಬಿತ್ತರಿಸಲಿದ್ದಾರೆ. ಸ್ಥಿರಾಸ್ತಿಯಿಂದ ಲಾಭ. ಪ್ರಗತಿಗಾಗಿ ಶಕ್ತಿಯ ಆರಾಧನೆ ಅಗತ್ಯ. ಪರಮಾತ್ಮ ಚೆನ್ನಾಗಿಡ್ಲಿ. ರಾಶಿ ಧನು, ಮಾನಸಿಕವಂತ ಒತ್ತಡ ಎಡಬಿಡದೆ ಕಾಡುತ್ತೆ. ಅನಾರೋಗ್ಯಗಳಿಂದ ಬಳಲಬೇಕಂತ ಸ್ಥಿತಿಮಾನಗಳು. ಮಿತ್ರರಿಂದ ಶತ್ರುತ್ವದ ಭಾವನೆಗಳು. ಸಹೋದ್ಯೋಗಿಗಳೇ ನಿಮ್ಮ ವ್ಯವಹಾರವನ್ನು ಕೆಡಿಸಬಹುದು. ಆರಕ್ಷಣಾಧಿಕಾರಿಗಳಿಗೆ ಮೇಲಧಿಕಾರಿಗಳ ಕಿರುಕುಳ. ಸಮಸ್ಯೆಗಳ ಪರಿಹಾರಕ್ಕೆ ಶಕ್ತಿ ನಮಗಿರುವಂತಹ ಮಾರ್ಗ. ರಾಶಿ ಮಕರ, ಅನುಕೂಲಕರವಂತಹ ಸ್ಥಿತಿಮಾನಗಳಿಲ್ಲ. ಮಿತ್ರರೇ ಶತ್ರುಗಳಾಗ್ತಾರೆ. ಹಲವು ದಿನಗಳಿಂದ ಬರಬೇಕಂತ ಹಣ ಇವತ್ತು ಕೂಡ ಕೆಲವರಿಗೆ ಕೈಗೆ ಎಟಕಲ್ಲ. ವೆಹಿಕಲ್ಸ್ ಅನ್ನು ರೈಡ್ ಮಾಡುವಾಗ ಜಾಗೃತರಾಗಿರಿ. ಸಮಸ್ಯೆಗಳ ಪರಿಹಾರಕ್ಕೆ ಅಮ್ಮನವರ ಆರಾಧನೆಯನ್ನು ಮಾಡಿ ಬಲಗಾಲನ್ನು ಇಟ್ಟು ಹೊರಡಿ. ಭಗವಂತ ಚೆನ್ನಾಗಿಡ್ತಾನೆ.
ಕುಂಭರಾಶಿಯವರಿಗೆ ಉತ್ತಮವಾದ ದಿನಮಾನಗಳು, ಮಿತ್ರರಿಂದ ನೆಮ್ಮದಿ, ಹಲವು ದಿನಗಳ ಕನಸು ನನಸಾಗತ್ತೆ. ಗೃಹ ಕೈಗಾರಿಕೆಗಳಲ್ಲಿ ಲಾಭಗಳನ್ನು ಕೂಡ ಗಳಿಸ್ಕೋತೀರಿ. ಉತ್ತಮವಾದಂತಹ ಪ್ರಗತಿಯ ಬಾಂಧವ್ಯದ ನೆಲೆಗಟ್ಟು ನಿಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ. ಎಲ್ಲ ರೀತಿಯಂತಹ ಸಮಸ್ಯೆಗಳ ಪರಿಹಾರಕ್ಕೆ ದೇವಿಯ ಆರಾಧನೆ ಅಗತ್ಯ. ಚೆನ್ನಾಗಿಳಿ ಪರಮಾತ್ಮ. ರಾಶಿ ಮೀನ, ಸುಮಧುರ ಕ್ಷಣಗಳನ್ನು ಪಡೆದುಕೊಂಡಂತಹ ಅನುಭವ, ಮಿತ್ರರಿಂದ ನೆಮ್ಮದಿ, ಹಲವು ದಿನಗಳಿಂದ ಬರಬೇಕಂತ ಹಣ ವಾಪಸ್ಸಾಗತ್ತೆ. ನಿಮಗೂ ಕೂಡ ಮಾನಸಿಕವಂತ ಒತ್ತಡದಿಂದ ದೂರ ಆಗ್ತೀರಿ. ಬಂಧು ಮಿತ್ರರ ಸಹಾಯ ಎಡಬಿಡದೆ ನಿಮಗೆ ಅನುಕೂಲವನ್ನು ತಂದಿಡುತ್ತೆ. ಗೃಹ ಕೈಗಾರಿಕೆಗಳ ಲಾಭ, ಸ್ಥಿರಾಸ್ತಿಯಿಂದ ಅನುಕೂಲ, ಪ್ರಗತಿಯ ಪಥಕ್ಕೆ ಕುಲದೇವರ ಆರಾಧನೆ ಎನ್ನುವಂಥದ್ದು ಅಗತ್ಯ. ಒಳ್ಳೆಯದಾಗಲಿ. ಜಾತಕ ಅಭಿಯಾನ ನಿಮಗಿರುವಂಥ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆ. ನಿಮ್ಮ ಜನ್ಮ ದಿನಾಂಕ, ಸಮಯ ಇವೆರಡನ್ನು ಕೊಟ್ಟರೆ ಇಡೀ ನಿಮ್ಮ ಜೀವನದ ಆಗು ಹೋಗುಗಳನ್ನು ಅರಿತು ಜಾತಕಾದಿಗಳ 40 ಪೇಜಿನಷ್ಟು ಪ್ರಮಾಣದ ಜಾತಕಾದಿಗಳನ್ನು ಕಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದನ್ನು ಅರ್ಥಕೊಳ್ಳಿ, ಜೀವನ ಚೆನ್ನಾಗಿಟ್ಕೊಳ್ಳಿ. ಸಮಸ್ಯೆ ಇದ್ದಂತಹ ವ್ಯಕ್ತಿಗಳು ಜನ್ಮ ದಿನಾಂಕ ಇಲ್ಲದಿದ್ದಲ್ಲಿ ಪರಿಹಾರ ಪತ್ರವನ್ನು ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಬಳಸ್ಕೊಳ್ಳುವಂತಹ ಮನಸ್ಸಿದ್ದವರು ಬಳಸ್ಕೊಳ್ಳಿ ಎನ್ನುವಂತಹ ಮಾತಿನೊಂದಿಗೆ ಪ್ರತಿ ಶುಕ್ರವಾರ ನಾನು ಶಿವಮೊಗ್ಗ ನಗರದಲ್ಲಿ ಲಭ್ಯ ಇರ್ತೀನಿ. ಅಗತ್ಯವಿದ್ದರೆ ಅಪಾಯಿಂಟ್ಮೆಂಟ್ ತೆಗೆದುಕೋಬಹುದು. ಹಾಗೆ ಶನಿವಾರ ಹುಬ್ಬಳ್ಳಿ ನಗರದಲ್ಲಿ ನಾನು ಇರೋದರಿಂದ ಅಗತ್ಯವಿದ್ದಲ್ಲಿ ಅಲ್ಲಿಗೂ ಕೂಡ ಬಂದು ಭೇಟಿ ಮಾಡಬಹುದು ಎನ್ನುವಂತಹ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತೀನಿ. ವಾಸ್ತು ದೋಷದ ನಿವಾರಣೆಗೂ ವಾಸ್ತು ಪೂಜೆಯ ವಿಧಾನವನ್ನು ಕೂಡ ನಾಳಿನ ಸಂಚಿಕೆಯಲ್ಲಿ ಅರಿಯೋಣ. ಲೋಕ ಸಮಸ್ತ ಸುಖಿನೋ ಮತ್ತು ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.